ರಾವಣನ ತಾಯಿ ಕೈಕಸೆ. ಆಕೆ ಶಿವಭಕ್ತೆ. ದಿನವೂ ಸಮುದ್ರದ ತಟದಲ್ಲಿ ಈಶ್ವರ ಲಿಂಗವನ್ನ ಮರಳಿನಿಂದ ಮಾಡಿ ಆಕೆ ಪೂಜಿಸ್ತಾ ಇರ್ತಾಳೆ. ಆಗ ಬಂದ ರಾವಣ, ಒಂದು ದಿನ ಕೈಕಸೆಯು ಲಿಂಗವ ಪೂಜಿಸಲು ಬಂದು ರಾವಣನು ಕಾಲಿಂದ ಛೇದಿಸಿದ. ತಂದು ಕೊಡುವೆನು ಪ್ರಾಣ ಲಿಂಗವ ಎಂದೆನುತ, ನಡೆದನು ಕೈಲಾಸಕ್ಕೆ ಶಂಭೋ ಎಂದೆನುತ. ಜಯದೇವ ಜಯದೇವ. ನಾನ್ ಚಿಕ್ಕೋಳಿರುವಾಗ ನನ್ನ ಆಯಿ ದೇವ್ರ ಮುಂದೆ ಕುಳಿತು ಸಾಯಂಕಾಲ ಈ ಭಜನೆಯನ್ನ ಮಾಡ್ತಾ ಇದ್ರು. ಅದರ ನೆನಪಾಯ್ತು. ನಮಸ್ತೆ. ಇವತ್ತು ಶಿವರಾತ್ರಿಯ ಪರ್ವಕಾಲ. ನನ್ನ ಜೀವನ ಪಯಣದಲ್ಲಿ ಪಂಚ ಆತ್ಮಲಿಂಗಗಳನ್ನ ದರ್ಶನ ಮಾಡಿ ಬರೋಣ ಬನ್ನಿ. ಈಶ್ವರನನ್ನ ಬೋಳೆ ಶಂಕರ ಅಂತಾರೆ. ನಾವು ಭಕ್ತಿಯಿಂದ ಏನು ಬೇಡಿದ್ರೂ ಈಶ್ವರ ಕೊಟ್ಬಿಡ್ತಾನೆ. ತನ್ನ ಅಮ್ಮನ ಪೂಜೆಗಾಗಿ ಶಿವನ ಆತ್ಮಲಿಂಗವನ್ನೇ ತಂದುಕೊಡ್ತೀನಿ ಅಂತ ಹೇಳಿಬಿಟ್ಟು ಕಠಿಣ ತಪಸ್ಸನ್ನ ಮಾಡಿ ರಾವಣ ಶಿವನನ್ನ ಒಲಿಸಿ ಆತ್ಮಲಿಂಗವನ್ನ ತಗೊಂಡು ಬರ್ತಾನೆ. ಆದರೆ ದೇವತೆಗಳಿಗೆ ಆತ್ಮಲಿಂಗ ಅಸುರನ ಪಾಲಾಗೋದು ಇಷ್ಟ ಇರಲಿಲ್ಲ. ಆಗ ನಮಗೆಲ್ಲ ಗೊತ್ತೇ ಇದೆ. ದೇವತೆಗಳೆಲ್ಲ ಉಪಾಯ ಮಾಡಿ ಬಾಲ ಗಣೇಶನನ್ನ ಕಳಿಸ್ತಾರೆ. ಆಮೇಲೆ ಗಣೇಶ ಆತ್ಮಲಿಂಗವನ್ನ ಭೂಮಿಯಲ್ಲಿ ಇಟ್ಬಿಡ್ತಾನೆ. ಆ ಒಂದು ಆತ್ಮಲಿಂಗ ಭೂಮಿಯಲ್ಲಿ ಸ್ಥಿರವಾಗಿ ನಿಂತಹ ಜಾಗವೇ ಮಹಾಬಲೇಶ್ವರ ಗೋಕರ್ಣ. ಕೋಪಗೊಂಡ ರಾವಣ ಗಣೇಶನ ತಲೆಯ ಮೇಲೆ ಪ್ರಹಾರ ಮಾಡ್ತಾನೆ. ನೋಡಿ, ಗಣೇಶನ ಶಿರ ಸ್ವಲ್ಪ ತಗ್ಗಿದೆ ಅಲ್ವಾ? ಬನ್ನಿ, ಕುಮಟಾ ತಾಲೂಕಿನ ಗೋಕರ್ಣದಲ್ಲಿರುವ ಮಹಾಬಲೇಶ್ವರನ ದರ್ಶನವನ್ನ ಮಾಡೋಣ. ಇದೊಂದು ಪುರಾತನವಾದ ದೇವಸ್ಥಾನ. ಈ ಮಹಾಬಲೇಶ್ವರನ ಆತ್ಮಲಿಂಗ ಸುಮಾರು 6 ಫೀಟ್ ಅಷ್ಟು ದೊಡ್ಡ ಇದೆ. ಭೂಮಿಯ ಅಡಿಗಡೆ ಇದೆ. ನಮಗೆ ನಮ್ಮ ಅಂಗೈಯ ತೋರು ಬೆಳಿನ ಸ್ವಲ್ಪ ತುದಿಯಷ್ಟೇ ಭಾಗ ಬೆಣ್ಣೆಯಷ್ಟೇ ಮೃದುವಾಗಿ ಗೋಚರವಾಗತ್ತೆ. ಇಲ್ಲಿ ನಾವು ಅಭಿಷೇಕವನ್ನ ಮಾಡಬಹುದು. ನೋಡಿ, ಇಲ್ಲಿ ನೀರಿನಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು ಆದಿ ಗೋಕರ್ಣ ಅಂತ ಕರೀತಾರೆ. ಇಲ್ಲಿ ನೀರಲ್ಲಿ ಇವಾಗ ನೀರು ತುಂಬಿಕೊಂಡಿದೆ, ಹೋಗಕ್ಕಾಗಲ್ಲ. ಇಲ್ಲ ಅಂತಂದ್ರೆ ನೀರಿನ ಒಳಗಡೆ ಗೋಕರ್ಣನಾಥ ಇದ್ದಾನೆ. ಮಹಾಬಲೇಶ್ವರ ಗುಡಿಯ ಗೋಪುರವನ್ನ ನೋಡಿ ಒಂದು ಸುತ್ತು ಹೋಗ್ಬಿಟ್ಟು ಬರೋಣ ಬನ್ನಿ. ಇಲ್ಲಿ ತಾಮ್ರ ಗೌರಿ ಕೂಡ ಇದ್ದಾಳೆ. ತುಂಬಾ ಆಕರ್ಷಕವಾಗಿದೆ ದೇವಿಯ ವಿಗ್ರಹ. ದೇವಿಯ ಮುಂದೆ ತಾಮ್ರ ಗಂಗಾ ಕೂಡ ಹರಿತಾ ಇದ್ದಾಳೆ. ತುಂಬಾ ಸ್ವಚ್ಛವಾಗಿದೆ ಕಲ್ಯಾಣಿ. ಹಾಗೇನೆ ನಮಗೆ ಗೊತ್ತು, ಈ ಗೋಕರ್ಣ ಇರುವುದು ಅರಬ್ಬಿ ಸಮುದ್ರದ ತಟದಲ್ಲಿ. ಸಮುದ್ರ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಹಾಗೇನೆ ಮೇಲೆ ಹತ್ತಿ ಹೋಗ್ತಾ ಇದ್ದಂಗೆ ನಮಗೆ ಸಾಕಷ್ಟು ತೀರ್ಥಗಳು ಕಾಣುತ್ತೆ. ಇದು ನೋಡಿ, ಇದು ಗೋವಿನ ಬಾಯಿಂದ ಬರ್ತಾ ಇರುವಂತ ತೀರ್ಥ. ಹಾಗೇನೆ ಮತ್ತೆ ಮೇಲೆ ಹತ್ತಿ ಸ್ವಲ್ಪ ಕೆಳಗೆ ಸಮುದ್ರದಲ್ಲಿ ಹೋದ್ರೆ ಅಲ್ಲಿ ಜಟಾಯು ತೀರ್ಥ ಕೂಡ ಇದೆ. ಇವೆಲ್ಲ ತೀರ್ಥಗಳು ಸಿಹಿ ನೀರಿನ ತೀರ್ಥಗಳು. ಈ ಒಂದು ಗೋಕರ್ಣ ಕ್ಷೇತ್ರ ತುಂಬಾ ಪವಿತ್ರವಾದ ಕ್ಷೇತ್ರ. ಗೋಕರ್ಣದ ಮಹಾಬಲೇಶ್ವರನ ದರ್ಶನ ಕಾಶಿಯ ವಿಶ್ವನಾಥನಿಗಿಂತಲೂ ಒಂದು ತೂಕ ಹೆಚ್ಚು ಅಂತ ಹೇಳಲಾಗುತ್ತೆ. ಭೂಮಿಯಲ್ಲಿ ಸ್ಥಿರಗೊಂಡ ಆತ್ಮಲಿಂಗವನ್ನ ರಾವಣ ಅದನ್ನ ಎಳೆದು ಪಂಚ ದಿಕ್ಕಿಗೆ ಎಸೆಯುತ್ತಾನೆ. ಸಿದ್ದೇಶ್ವರ, ಸಜ್ಜೇಶ್ವರ, ಮುರುಡೇಶ್ವರ ಎಂಬ ದಾರೇಶ್ವರ ಗುಣವಂತೆ ಪಂಚಕ್ಷೇತ್ರಗಳು. ಆಯಿ ಹಾಡ್ತಿದ್ದ ಈ ಹಾಡನ್ನ ಚಿಕ್ಕೋಳಿಂದ ನಾನು ಕೇಳ್ತಾ ಬಂದಿದ್ದೆ. ಆದರೆ ಆತ್ಮಲಿಂಗಗಳಿರುವ ಈ ಪಂಚಕ್ಷೇತ್ರಗಳನ್ನ ನೋಡ್ಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಬನ್ನಿ, ಈ ಶಿವರಾತ್ರಿಯ ಪರ್ವಕಾಲದಲ್ಲಿ ಪಂಚ ಕ್ಷೇತ್ರಗಳನ್ನ ನೋಡ್ಕೊಂಡು ಬರೋಣ. ಈ ಪಂಚ ಆತ್ಮಲಿಂಗ ಕ್ಷೇತ್ರಗಳಿರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇದು ಮುರುಡೇಶ್ವರ. ಅರಬ್ಬಿ ಸಮುದ್ರ ತಟದಲ್ಲಿರುವ ಮುರುಡೇಶ್ವರ ಕ್ಷೇತ್ರ ನೋಡ್ಲಿಕ್ಕೆ 2 ಕಣ್ಣು ಸಾಲದು. ಅಷ್ಟೇ ಪುರಾತನವಾದ ಮಂದಿರ. ಹಾಗೇನೆ ಇಲ್ಲಿನ ಗೋಪುರ ಬಹುದೊಡ್ಡದಾಗಿದೆ. ಆ ಗೋಪುರದ ತುದಿಯ ತನಕ ನಾವು ಹೋಗ್ಬೋದು. ಅಲ್ಲಿಂದ ಇಡೀ ಮುರುಡೇಶ್ವರ ಕ್ಷೇತ್ರ ಸುತ್ತಲೂ ಹರಿಯುವ ಸಮುದ್ರವನ್ನ ನೋಡಿದ್ರೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ರಮಣೀಯವಾಗಿದೆ. ನೋಡಿ, ಅರಬ್ಬಿ ಸಮುದ್ರದ ಕಡಲ ತೀರ ಎಷ್ಟು ಸುಂದರವಾಗಿದೆ ಅಲ್ವಾ? ನಂತರ ನಾವು ಕಾಳಿ ನದಿಯನ್ನ ಹಾದು ಹೋಗಿದ್ದು ಕಾರವಾರ. ಅಲ್ಲಿದೆ ಸಜ್ಜೇಶ್ವರ ಆತ್ಮಲಿಂಗ ದೇವಸ್ಥಾನ. ಈ ಕಾಳಿ ನದಿ ಕೂಡ ತುಂಬಾ ದೊಡ್ಡದು, ತುಂಬಾ ಚೆನ್ನಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ತರ ಅಘನಾಶಿನಿ, ಕಾಳಿ, ಶರಾವತಿ ಸಾಕಷ್ಟು ನದಿಗಳಿದೆ. ಅದನ್ನೆಲ್ಲ ಹಾದು ನಾವು ಈಗ ಬಂದಿದ್ದು ಸಜ್ಜೇಶ್ವರ ದೇವಸ್ಥಾನಕ್ಕೆ. ಇದೊಂದು ಪುಟ್ಟದಾದ ಗುಡಿ. ಇಲ್ಲಿ ಜಾಸ್ತಿ ಜನ ಭಕ್ತರು ಇರಲಿಲ್ಲ. ಮುರುಡೇಶ್ವರ ಮತ್ತೆ ಗೋಕರ್ಣಕ್ಕೆ ತುಂಬಾ ಜನ ಬರ್ತಾರೆ. ಇಲ್ಲಿ ಬರುವ ಭಕ್ತರ ಸಂಖ್ಯೆ ಸ್ವಲ್ಪ ಕಡಿಮೆ. ಇಲ್ಲಿಯ ಮಂದಿರ ಪರಿಸರ ತುಂಬಾ ಪ್ರಶಾಂತವಾಗಿತ್ತು. ಸ್ವಲ್ಪ ಸಮಯ ಧ್ಯಾನ ಮಾಡಲಿಕ್ಕೆ ಸಮಯ ಸಿಕ್ತು. ಇಲ್ಲಿ ಈಶ್ವರನ ಆತ್ಮಲಿಂಗ 70 ಅಡಿಯಷ್ಟು ಆಳದಲ್ಲಿದೆಯಂತೆ. ಮೇಲ್ಗಡೆ ಒಂದು ಈಶ್ವರಲಿಂಗವನ್ನ ಇಟ್ಟಿದ್ದಾರೆ ಅಷ್ಟೇ. ನಾವು ಮೊದಲು ಹೋಗಿದ್ದು ಗೋಕರ್ಣ. ಗೋಕರ್ಣದಿಂದ ಒಂದು 59 ಕಿಲೋಮೀಟರ್ಗಳಷ್ಟು ದೂರದಲ್ಲಿರೋ ಸಜ್ಜೇಶ್ವರಕ್ಕೆ ಹೋದ್ವಿ. ಸಜ್ಜೇಶ್ವರ ನೋಡ್ಕೊಂಡು ಭಟ್ಕಳದಲ್ಲಿರೋ ಮುರುಡೇಶ್ವರನನ್ನ ನೋಡ್ಕೊಂಡು ಈಗ ಬಂದಿದ್ದು ಗುಣವಂತೇಶ್ವರ. ಗುಣವಂತೇಶ್ವರನ ಮುಂದಿರುವ ಈ ಕಲ್ಯಾಣಿ ಎಷ್ಟು ಶುದ್ಧವಾಗಿದೆ. ಸದಾ ಕಾಲ ನೀರಿರತ್ತಂತೆ. ಇದು ಕೂಡ ಒಂದು ಪುರಾತನವಾದ ದೇವಾಲಯ.
ಭಕ್ತಾದಿಗಳು ಈ ಕೊಳದಲ್ಲಿ ಸ್ನಾನವನ್ನ ಮಾಡಿ ದೇವರ ದರ್ಶನವನ್ನ ಮಾಡ್ತಾರೆ. ಈ ಗುಣವಂತೆ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ. ಬನ್ನಿ ಗುಣವಂತೇಶ್ವರ ದರ್ಶನವನ್ನ ಮಾಡೋಣ. ನಾವು ಹೋದಾಗ ಇಲ್ಲಿ ಮಂಗಳಾರತಿ ನಡೀತಾ ಇತ್ತು. ಮಂಗಳಾರತಿ ನೋಡ್ಕೊಂಡು ಸಂತೃಪ್ತಿ ಆಗುವಷ್ಟು ಕಾಲ ದೇವರ ಮುಂದಿದ್ದು ಪ್ರಸಾದವನ್ನ ಸ್ವೀಕರಿಸಿ ನಂತರ ನಾವು ಬಂದಿದ್ದು ಧಾರೇಶ್ವರ ದೇವಸ್ಥಾನಕ್ಕೆ. ಮುರುಡೇಶ್ವರ, ಗುಣವಂತೇಶ್ವರ, ಧಾರೇಶ್ವರ ಇದೆಲ್ಲ ಒಂದೇ ರೋಡಲ್ಲಿ ಬರುತ್ತೆ. ಸಾಮಾನ್ಯ ಒಂದು 25-30 ಕಿಲೋಮೀಟರ್ಗಳಷ್ಟು ಅಂತರದಲ್ಲಿದೆ ಅಷ್ಟೇ. ಈ ಧಾರೇಶ್ವರ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿರುವ ಕಲ್ಯಾಣಿ ಕೂಡ ತುಂಬಾ ಶುದ್ಧವಾಗಿದೆ. ಹಾಗೇನೆ ಇಲ್ಲಿಯ ಮಂದಿರ ಕೂಡ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಮಂದಿರ. ಇಲ್ಲಿ ಸದಾಕಾಲ ಧಾರೆ ನೀರಿನಲ್ಲಿ ಧಾರೇಶ್ವರ ನೆಲೆ ನಿಂತಿದ್ದಾನೆ. ಇದು ಕೂಡ ಆತ್ಮಲಿಂಗ. ತುಂಬ ಹಳೆಯದಾದ ದೇವಸ್ಥಾನ. ಇಲ್ಲೆಲ್ಲ ಏನೋ ಒಂಥರ ಪಾಸಿಟಿವ್ ಎನರ್ಜಿ, ಧನಾತ್ಮಕ ಶಕ್ತಿ ಇರುತ್ತೆ. ನೋಡ್ಲಿಕ್ಕಂತೂ ತುಂಬ ಖುಷಿಯಾಯಿತು. ಹಾಗೇನೆ ಇದು ಕೂಡ ತುಂಬ ಪ್ರಶಾಂತವಾಗಿತ್ತು ಧಾರೇಶ್ವರ ಮಂದಿರ. ನೋಡಿ, ಧಾರೇಶ್ವರನ ದರ್ಶನವನ್ನ ಮಾಡಿ ಈ ಆತ್ಮಲಿಂಗ ಪುಟ್ಟದಾಗಿದೆ. ಒಂದು ದಾರ ಎಳೆಯ ತರ ಇದೆಯಂತೆ. ಸದಾಕಾಲ ನೀರಿರುತ್ತೆ ಇಲ್ಲಿ. ಶಿವರಾತ್ರಿಯ ಈ ದಿನ ಎಲ್ಲ ಪಂಚಕ್ಷೇತ್ರಗಳನ್ನ ನಿಮ್ಗೆ ತೋರಿಸೋಣ ಅಂತ ಅನಿಸ್ತು. ಇಷ್ಟ ಆಯ್ತು ಅಲ್ವಾ? ಸಮುದ್ರ ತಟದಲ್ಲಿರುವ ಈ ಪಂಚಕ್ಷೇತ್ರಗಳನ್ನ ಸಾಧ್ಯ ಆದರೆ ನೀವು ಒಮ್ಮೆ ದರ್ಶನ ಮಾಡಿ ಬನ್ನಿ.